ಇದು ಕುಂದೂರು ಅಂತ ಗ್ರಾಮ. ಡಾಕಪ್ನವರು ಏನಾಗಿದೆ ಅಂತಂದ್ರೆ ಇವರಿಗೆ ಖಾತೆ ಆಗಿದೆ 92, 93 ಆ ಟೈಮಲ್ಲಿ 90s ಅಲ್ಲಿ ಆಗಿರುವಂಥದ್ದು. ಆಮೇಲೆ ಇದು ಜಾಗವನ್ನ ಇಂಥದ್ದೇ ಅಂತ ಹೇಳ್ಬಿಟ್ಟು ಅವರು ಸೂಚನೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಡಿಪಾರ್ಟ್ಮೆಂಟ್ನವ್ರು ಬಂದ್ಬಿಟ್ಟು ನಮ್ದು ಅಂತ ಕ್ಲೇಮ್ ಮಾಡ್ಕೊಂಡ್ಬಿಟ್ಟು ಹೊಡೆದಿದ್ದಾರೆ. ಇವ್ರು ಕೋರ್ಟಲ್ಲಿ ಕೇಸ್ ಇದೆ. ಇವ್ರು ಏನು ಮಾಡಿದ್ದಾರೆ ಪಾಪ MLA ಅವ್ರಿಗೆ ಹೇಳಿದ್ದಾರೆ ಯಥಾಸ್ಥಿತಿ ಏನು ಕೇಸು ಕೋರ್ಟಲ್ಲಿದೆ ಅಂತ ಹೇಳ್ಬಿಟ್ಟು ಪಾಪ ಹಂಗೆ ಕಳಿಸಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನನ್ನ ಮರಗಳನ್ನ ಇದು ಮಾಡಿದ್ದಾರೆ, ನನ್ನ ಜಾಗವನ್ನು ಹಾಳು ಮಾಡಿದ್ದಾರೆ ಅಂತ ಹೋದಂಥ ರೈತ ಇಲ್ಲ. ನನಗೆ ಗೊತ್ತು ಬಗರುಕುಂ ಹೋರಾಟಕ್ಕೆ ಬರೋರು ತುಂಬ ಜನ ದೊಡ್ಡ ದೊಡ್ಡ ಒತ್ತುವರಿದಾರರು ಬಂದ್ಬಿಡ್ತಾರೆ. ಅದು ಭಾಳ ಆತಂಕ ಇದೆ, ಅದು ನನಗೂ ಅದು ಗೊತ್ತಿದೆ. ಆದರೆ ಈ ಸಣ್ಣ ಸಣ್ಣ ಹಿಡುವಳಿದಾರರು ಇದಾರಲ್ಲ ಅವರಿಗೆ ನಾವು ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಬೇಕು. ಯಾಕಂದರೆ ಫಾರೆಸ್ಟು ಈಗ ಎನ್ಕ್ರೋಚ್ ಆಗಿದ್ದಲ್ಲ ಇದು, ಅಥವಾ ಈಗ ನಾವು ಮಾಡ್ಕೊಂಡಿದ್ದಲ್ಲ. ಈಗ ಇವ್ರದಾರು ಏನೋ ಹಕ್ಕಿದೆ ಅಂತ ಹೇಳ್ತಾರೆ. ತುಂಬ ಜನರದ್ದು ಏನು ಅಂದರೆ ತುಂಬ 80s 90s ಹೀಗೆ ಅವಾಗ ಯಾವಾಗ ಅವರಿಗೆ ಜೀವನಕ್ಕೆ ಅವಶ್ಯಕತೆ ಬೀಳ್ತು, ರೈತಾಪಿ ಕೆಲಸ ಮಾಡಬೇಕು ಅನಿಸ್ತು, ಅವಾಗ ಫಾರೆಸ್ಟ್ನ ಅವಲಂಬಿಸಿದ್ರು. ಮತ್ತು ಇಲ್ಲಿ ಎಲ್ಲ ಕಾಡು ಜನರೇ ಇರೋದು. ಇಲ್ಲಿ ಮತ್ತು ಆಫ್ರಿಕಾದಿಂದ ಅಮೇರಿಕಾದಿಂದ ಇನ್ನೆಲ್ಲೋ ಬಂದಿದ್ದು ಎಲ್ಲ ಇಲ್ಲಿ ಬ್ರಿಟಿಷ್ ಕಾಲದಿಂದ ಎಲ್ಲ ತಂದ್ಬಿಟ್ಟಿರೋ ಜನ ಅಲ್ಲ ಇವರೆಲ್ಲ. ನಮ್ಮೂರಿಗೆ ಅವನಿಗನ ಅವ್ನು ಹೊಡ್ಕೊಂಡ್ಲಿ ಬಿಡು. ಈಗ ಇಲ್ಲಾಂದರೆ ನಮ್ಮನಿಗೆ ಇನ್ನೂ ಬಂದಿಲ್ಲ, ಅವನಿಗೆ ನೋಟಿಸ್ ಕೊಟ್ಟಾರಂತೆ, ಇನ್ನೂ ನಮಗೆ ಬಂದಿಲ್ಲ. ಅವ್ರು ಕೊಡೋದೇ ಹೆಂಗೆ 4-5 ನೋಟಿಸ್ಗಳನ್ನ ಕೊಡ್ತಾರೆ. ಅವರಿಗೂ ಕೇಸ್ ನಡ್ಸೋಕ್ಕಾಗೋದಿಲ್ಲ ಅಲ್ಲ, ಹಂಗಾಗಿ ಹಂಗೇ ಕೊಡೋದವರು. ಕಾಲಕ್ಕೆ ಕೃಷಿ ಭೂಮಿಗಾಗಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ರು. ಅದು ಇವತ್ತಿಗೂ ಕೂಡ ಕೇಸ್ಗಳದ್ದು ಇದ್ದಾವೆ. ಇವನ್ನೆಲ್ಲ ತೆರವುಗೊಳಿಸಿದ್ರೆ ಯಾವಲ್ಲೂ ಕೂಡ ಇವರಿಗೆ ಲ್ಯಾಂಡ್ ಇರೋದಿಲ್ಲ, ಎಲ್ಲ ನಿರಾಶ್ರಿತರಾಗಿ ಹೋಗ್ತಾರೆ. ಡಿಪಾರ್ಟ್ಮೆಂಟ್ನವ್ರು ನಾನು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಡಿಪಾರ್ಟ್ಮೆಂಟ್ನವ್ರು ಅಟ್ಲೀಸ್ಟು ಇವರಿಗೆ ಸಲಹೆ ಕೊಡಬೇಕು. ಅವರಿಗೆ ಹೈಯರ್ ಆಫೀಸರ್ ಪ್ರೆಷರ್ಸ್ ಇರುತ್ತೆ. ನಾನು ಈಗಲೂ ಹೇಳ್ತೀನಿ, ಈಗ ಇಲ್ಲಿರೋ DRFಗೋ ಅಥವಾ RF ಅವ್ರಿಗೆ ಏನಿರುತ್ತೆ ಅಂತಂದರೆ ಮೇಲ್ಗಡೆಯಿಂದ ಈಗ ಹೇಳಿದ್ನಲ್ಲ, ಪ್ರತಿ RFO ರೇಂಜಲ್ಲಿ 200 ಎಕರೆ ತೆರವು ಮಾಡಬೇಕು ಅಂತ. ಯಾರನ್ನಾರು ಹಳೆ ಕೇಸ್ಗಳನ್ನ ಎತ್ಕೊಂಡ್ಬಿಟ್ಟು ಮಾಡ್ತಾರೆ ಈ ಥರ. ಈಗ ನಮ್ಮ MLAಗಳು ನೀವು ಜನಪ್ರತಿನಿಧಿಗಳಾಗ್ಬಿಟ್ಟು ಅಸಹಾಯಕರ ಥರ ಮಾತಾಡಿದರೆ ಜನ ಮುಂದೊಂದು ದಿನ ಎಲ್ಲ ಗುಳೆ ಹೊಡ್ಕೊಂಡ್ಬಿಟ್ಟು ನಿಮ್ಮ ಅವಶ್ಯಕತೆನೇ ಇಲ್ಲ ಅನ್ನೋ ಲೆವೆಲಿಗೆ ಬರ್ತಾರೆ. 100-500 ಗಿಡ ಅಷ್ಟೇ ಹಿಡಿದಿರ್ಬೋದು. ಅಲ್ಲಿಂದ ಗದ್ದೆ ಒತ್ತುವರಿನ ನಾನು ಮಾಡಿದ್ದು. ನನ್ನ ಹೆಸರು 1 ಎಕರೆ ಖಾತೆ ಐತಿ. ಫಾರೆಸ್ಟ್ನರಿಗೆ ಅದನ್ನ ಹೇಳಿದ್ದು, ನನ್ನ ಹೆಸರೇ ಖಾತೆ ಐತಿ, ಇದನ್ನ ಯಾಕೆ ಇದು ಮಾಡ್ತೀರಾ ಅಂತ ಕೇಳಿದ್ದೆ. ಫಸ್ಟಿಗೂ ಕೇಳಿದೆ. ಆವಾಗ ಏನಾಯ್ತು, ಹಿಂದೆ ಏನಾಯಿತು ಅಂದರೆ ನಾವು ದನ ಕಾಯಕ್ಕೂ ಮತ್ತೊಂದು ಈ ದನಪನ ಇರ್ತವೆ, ಎತ್ತು ಕರ ಇದ್ದು ಬ್ಯಾಣ ಅಂತ ಮಾಡ್ಕಿನದು. ಅಲ್ಲಿ ಹೋಗಿ ಸರ್, ಅಲ್ಲಿ ಕೆರೆ ಗೋಡ್ ಬಿಡ್ಸಿವು, ಅದನ್ನ ಹಡಿಕಿನಕ್ಕಾಗಿರಲ್ಲ ನಮಗೆ. ಈಗ ಎತ್ತೆಲ್ಲ ಕೊಟ್ಟಾದ್ಮೇಲೆ ಅದನ್ನೇ ನಾವೇನು ಮಾಡಿದ್ವಿ ಅಂದರೆ, ಈಗ ಮತ್ತು ಸುಮ್ಮನೆ ಹಾಳು ಬೀಳ್ತತಲ್ಲ ಅಂತಕ್ಕೆ ಮತ್ತೆ ಅಂತ ಹೇಳಿ ಶುಂಠಿ ಹಾಕೋಣ ಅಂತೇಳಿ ಹೂಡ್ಸಿದ್ದು. ಹೌದು, ನಾವು ಹೂಡ್ಸಿದ್ವು. ಅವ ಫಾರೆಸ್ಟ್ನವ್ರು ಅಟ್ಯಾಕ್ ಮಾಡಿದರು. ಸರ್ ನನ್ನ ಹೆಸರನ್ನ 1 ಎಕರೆ ಖಾತೆ ಐತಿ, ಖಾತೆ ಇರೋದನ್ನ ಅವ್ರಿಗೆ ಪಾಣಿಯನ್ನು ಕೊಟ್ಟು, ನಮ್ಮ ಪಾಣಿ ಫಾರೆಸ್ಟ್ನವ್ರು ನೋಡಲ್ಲ, ಹಾಗೆ ವಾಪಸ್ ಮತ್ತೆ ನಮಗೆ ತಂದು ಕೊಟ್ರು. ಅವ್ರು ನೋಡಲ್ಲ. ಕಾರ್ಡು ಕೊಡ್ರಿ ಅವ್ರು ನಿಮ್ಮ ಹೆಸರಿನಾಗ ಏನೈತಿ ಅಂತ ಹೇಳಿ ಕೊಟ್ಟಿದ್ವು. ವಾಚ್ಮೆಂಟ್ಗಳ ಹೋಗಿ ಕೊಟ್ಟಾರ ಅವರಿಗೆ. ಅವ್ರು ನೋಡಲ್ಲ ಅದನ್ನ, ಮತ್ತು ನಮಗೆ ವಾಪಸ್ ತಗೊಂಡು ಕೊಟ್ಟರು. ಅಷ್ಟರ ಮೇಲೆ ರೇಂಜರ್ ಆಫೀಸಿಗೆ ಇದು ಮಾಡಿದ್ರು. ಅಲ್ಲಿಂದ ನೋಟಿಸ್ ಬಂದಾಗ ನಾನು 3 ಸರಿನೂ ಹೋಗಿನಿ, ಅಟೆಂಡ್ ಆಗಿನಿ. ಅಲ್ಲ, ಈ ರೇಂಜರ್ ಆಫೀಸಿಗೆ 3 ಸರಿ ಅಟೆಂಡ್ ಆದವು. ರೇಂಜರ್ ಕೈ ಮಾತಾಡೀನಿ. ಸರ್ ನನ್ನ ಹೆಸರು 1 ಎಕರೆ ಖಾತಿರ ಸರ್, ನಾನು ಗದ್ದೆ ಒತ್ತುವರಿ ಅಂತ ಹೇಳಿದ್ದೆ. ಅದಕ್ಕೆ ಇಂಡಸ್ಟ್ಮೆಂಟ್ ಕೊಡೋಪ್ಪ. ನಮ್ಮ ತಂದೆಯವ್ರ ಕಾಲದಾಗ ಆಯಿತು ಸರ್, ಈಗ ಅದು ಎಲ್ಲಿಟ್ಟು ಹೋಯ್ರ ಏನಂತಾನೆ ನಮ್ಮ ತಂದೆಯರಿ ಇಲ್ಲ, ಹುಡುಕ್ಬೇಕು. ಈಗ ಅವನು ಕೇಸ್ ಕೊಟ್ಟಾನೆ, ಈಗ ನೀವು ಹುಡುಕ್ಬೇಕು, ನಾವು ಹುಡುಕ್ಬೇಕು, ಅದೊಂದು ತೀರ್ಮಾನ ಮಾಡ್ಕಿನಾನ ಅಂತ ಅವ್ರು ಹೇಳಿದರು ಎಲ್ಲಿ ರೇಂಜರ್ ಆಫೀಸ್ನಾಗೆ. ಸರಿ ಅನ್ನೋ ಅಲ್ಲಿಂದ ಹಾಗೆ ಬಂದು ಅಷ್ಟ್ರ ಮೇಲೆ 1 ವರ್ಷ ಕಳೀತು. ಅದು 1 ವರ್ಷ ಕಳೆದ ಮೇಲೆ ನಮಗೆ ಮತ್ತೇನು ರೇಂಜರ್ ಆಫೀಸಿಂದ ನಮಗೆ ಯಾವ ನೋಟಿಸು ಬಂದಿಲ್ಲ. ಇದು ಕೋರ್ಟಿಗೆ ಹೋದ ತಕ್ಷಣ ನಮಗೆ ನೋಟಿಸ್ ಬಂದ ತಕ್ಷಣ, ಇಲ್ಲ ನೀವು ಕೋರ್ಟಿಗೆ ಹಾಜರಾಗಬೇಕಂದಮೇಲೆ ನಾವು ಲಾಯರ್ ಮುಖಾಂತರ ನಾವು ಕೋರ್ಟಿಗೆ ಹೋಗ್ಬೇಕಂತ ಬೀಳ್ತಾನೆ. ನಾವು ಕೋರ್ಟಿಗೆ ಅಟೆಂಡ್ ಆದ್ವಿ. ಕೋರ್ಟಿಗೆ ಅಟೆಂಡ್ ಆದಮೇಲೂ ಅವರು ಏನಂದರು, ಜಡ್ಜು ಒಂದು ಪಟ್ಟೆ ನಾನು ಪಾಣಿನೆಲ್ಲ ಕೊಟ್ಟಾಗು ನೋಡಿ ಆದಮೇಲೆ, ಅಲ್ಲಪ್ಪ ಅವ್ರು 20 ವರ್ಷದಿಂದನೂ ಜಮೀನು ಮಾಡ್ತಾ ಬಂದಾರೆ, 20 ವರ್ಷದಿಂದ ನೀವು ಎಲ್ಲಿ ಹೋಗಿದ್ರಿ, ಈಗ ಅವ್ರ ಮೇಲೆ ಕೇಸ್ ಮಾಡ್ತಾ ಇದ್ರಲ್ಲ, ನೀವು ಎಲ್ಲಿ ಹೋಗಿದ್ರಿ ಅಂತ ಅವ್ರು ಕೇಳಿದ್ರು. ಅದಕ್ಕೆ ಅವ್ರದ್ದೇನು ಉತ್ತರ ಇಲ್ಲ. ಕಡೆಗೆ ಇದನ್ನ ಇದು ಮಾಡಿರಿ ಅಂತೇಳಿ ಜಡ್ಜಿಗೆ ಹೇಳಿದರು. ಅಷ್ಟರ ಮೇಲೆ ಬಂದು 3 ಬೆಳಗ್ಗೆ ಬಂದು ಇದು ನಮ್ಮದು ಅಷ್ಟು GPS ಮಾಡ್ಕೊಂಬರೋಕೆ ಹೇಳಿದ್ರು. GPS ಮಾಡ್ಕೊಂಬಂದು ಇದು ಅಷ್ಟು GPS ಮಾಡಿದರು. ನಮ್ದಷ್ಟೇ ನಾನು GPS ಮಾಡಿದ್ದೆ. ನಮ್ಮ ಪಕ್ಕಕ್ಕೆ ನಮ್ಮ ಅಣ್ಣವ್ರದ್ದು ಇತ್ತು. ಅವ್ರದ್ದು ಅಳಿಬೇಕು. ನಾನೇನಂದೆ, ಅವ್ರು GPS ಮಾಡೋಕ್ಕೆ ಹೋಗ್ಬೇಡ್ರಿ, ಈಗ ನನ್ನ ಮೇಲೆ ಕೇಸ್ ಆಗಿದ್ದು ನನ್ನ ಇದು ಅಷ್ಟೇ ಆಳ್ಕಾಡ್ರಿ, ನಮ್ಮ ಅಣ್ಣರ್ದಲ್ಲಿ ಯಾಕೆ ಕೇಳಿತೀರಿ, ಅವರು ಇಲ್ಲ, ಯಾರೂ ಇಲ್ಲ ಅವ್ರನ್ನ ಬರೋ ಕೇಳ್ಕ್ಯಾಡ್ರಿ, ಅವ್ರನ್ನ ಬರೋ ಕೇಳ್ಕೊಂಡ್ರೆ ಅವ್ರದ್ದು ಅಳಿಬಾಡ್ರಿ ಅಂತ ನಾನು ಹೇಳಿದೆ. ನಮ್ಮ ಮಾತು ಕೇಳಲ್ಲ ಫಾರೆಸ್ಟ್ರು. ನಮಗೆ ಪೂರ್ವಕ್ಕೆ ಯಾರು ಪಶ್ಚಿಮಕ್ಕೆ ಏನೈತೆ ಅನ್ನೋದು ನಮಗೆ ಬೇಕು ಅಂತೇಳಿ ಪೂರ್ತಿ ಅವ್ರದ್ದು ಆಳ್ಕೊಂಡ್ರು. ಆಳ್ಕೋದ್ಮೇಲೆ ಅಲ್ಲೇನು ಕೊಟ್ಟಾನೆ, ಇದೇ ನಮ್ಮದು, ಇದು ಅವರು ಅಕ್ರಮವಾಗಿ ಒತ್ತುವರಿ ಮಾಡ್ಯಾರ. ಒತ್ತುವರಿ ಇದು ಹಳೇದು ಅವ್ರದ್ದು 1 ಎಕರೆ ಇದು ಅಂತ ಅವ್ರು ಹೇಳ್ತಿರೋದು. 1 ಎಕರೆ ಅದು ಅಂತ ಅವ್ರು ಹೇಳ್ತಾ ಇದ್ದಾರೆ.
ಇದು ನಮ್ಮದು ಒತ್ತುವರಿ ನಿಮ್ದು ಹೊಸದು ಅಂತ ಅವ್ರು ಹೇಳ್ತಾರೆ. ನಾವೇನು ನನ್ನ ಹೆಸರನ್ನ ಕಾಯ್ತಾ ಐತಪ್ಪ, ನಮ್ಮ ಗದ್ದೆ ತಲ್ಕಟ್ಟಿ ನನಗೆ ಕೊಟ್ಟಾರೆ, ಅವ್ರ ಗದ್ದೆ ತಲ್ಕಟ್ಟಿ ಅವ್ರಿಗೆ ಕೊಟ್ಟಾರೆ, ನನ್ನ ಹೆಸರನ್ನ ಕಾಯ್ತಾ ಐತಿ. ಕಾಯ್ತಿರೋದು ನಾನು ಹೆಂಗೆ ಈಗ ನಮ್ಮ ಅಣ್ಣವ್ರ ತೋಟ ಆಗ್ಯಾರ ಅದನ್ನ ಬಿಡ್ಕೊಡ್ರಿ ಅಂದ್ರೆ ಹೆಂಗೆ ಬಿಡ್ಕೊಡ್ತಾರೆ ಅವರು? ಬಿಡ್ಕೊಡಕ್ಕೆ ಬರಲ್ಲದ. ಅದು ಅವರು ಒತ್ತಾಯದ ಮೇಲೆ ಅವ್ರು ಏನಂದ್ರೆ ಅಂದರೆ ಹಂಗಾರೆ ಇದು ನೀವು ತರುಗೊಳಿಸೋದಾದರೆ ನನಗೆ 1 ಎಕರೆ ಕಾಯ್ತಾ ಐತೆ ಎಲ್ಲೈತಿ ಹುಡುಕಿ ಕೊಡ್ರಿ. ನಾವು ಯಾಕೆ ಹುಡುಕಿ ಕೊಡ್ಬೇಕು? ನೀವೇ ಹುಡುಕ್ಯಾಡ್ರಿ. ಈಗ ನಾವು ಹುಡುಕಿದ್ದು ಇದೆ ಜಮೀನು, ನಾವು ಮಾಡ್ತಾ ಇದ್ದೀವಿ. ಈಗ ಮಾತಾಡೋದನ್ನ ಮತ್ತು ಅವರು ರಿಟರ್ನ್ ನಮ್ಮ ನೀವೇ ಹುಡುಕಾಡ್ರಿ ಅಂತ ಅದು ಯಾವ ಕಾನೂನು ಅದು? ಈಗ ಅವ್ರು ಹುಡುಕೊಡ್ಬೇಕಾ ನಮಗೆ? ಎಲ್ಲೈತೆ ಅಂತ ನಮಗೆ ಹುಡುಕೊಡ್ಬೇಕಲ್ವ? ಹಾಂ, ಖಾತೆ ಆದ್ಮೇಲೆ ಕೊಡ್ಲೇಬೇಕು. ಹಾಂ, ನೀವು ಫಾರೆಸ್ಟಲ್ಲಿ ಕೇಳ್ತಾ ಇಲ್ಲ. ಅದ್ರ ಮೇಲೆ ನಮಗೇನಂತ ಕೋರ್ಟಿಗೆ ಹೋದ್ಮೇಲೆ ಕೋರ್ಟು ಸುಳ್ಳೆ ಆರ್ಡರ್ ಬಂದತ್ತಂತ ನಮಗೆ ಹೆದಿಸ್ತಿರು. ಅಲ್ಲಿ ಹೆಚ್ಚು ಕಡಿಮೆ ಎಷ್ಟು ಜನ ದಿಕ್ ತಪ್ಪಿಸಿದಾರೆ ಗೊತ್ತಾ ಅವರು? MLA MP ಪ್ರತಿಯೊಬ್ಬರಿಗೂ ಹಾಗೆ ಹೇಳಿದಾರೆ ಅವರು. ಪ್ರತಿಯೊಬ್ಬರು ಮೌಖಿಕ ಆರ್ಡರ್ ಬಂದಿದೆ ಅಂತ ಹೇಳಿದ್ದಾರೆ. ಅಲ್ಲಿ ನೋಡ್ರೆ ಕೋರ್ಟಿಂದ ಯಾವ್ದು ಆರ್ಡರ್ ಇಲ್ಲ. ಇಲ್ಲಿ ಅವತ್ತಿದ್ನು ಡೆಮೊಲಿಷ್ ಮಾಡಕ್ ಬಂದಾಗ ನಾವು ಆರ್ಡರ್ ಕೇಳಿದ್ರೆ ಇಲ್ಲ ಆರ್ಡರ್ ಆಗಿದೆ, ನಿಮಗೆ ತೋರ್ಸ್ಬೇಕು, ನಾವು ಅದನ್ನ ಆರ್ಡರ್ ಇದೆ ನಮ್ಮ ಹತ್ರ ಅಂದ್ರೆ ಅವರು ಆರ್ಡರ್ ತೋರಿಸ್ದೆ ಮತ್ತೆ ವರ್ಕ್ ಮಾಡಂಗಿಲ್ಲ. ನಾವು ದೈನ ಅಂತ ಬೇಡ್ಕಿನು ಸರ್, ನಾವು ಕೋರ್ಟಿಗೆ ಉಲ್ಲಂಘ ಆಗೋದಿಲ್ಲ, ನೀವು ಆರ್ಡರ್ ಕೊಡ್ರಿ, ನಮಗೆ ಆರ್ಡರ್ ತೋರಿಸ್ರಿ. ಆರ್ಡರ್ ತೋರಿಸಿದ ಮೇಲೆ ಬೇಕಾದ್ರೆ ಅಷ್ಟು ಹೊಡ್ಕೋಗ್ರಿ, ನಾವೇನು ಬೇಜಾರಿಲ್ಲ. ಆರ್ಡರ್ ತೋರಿಸ್ರಿ ಅನ್ನೋ ನಮಗೆ ಮೌಖಿಕವಾಗಿ ಕೊಡ್ರಿ, ಅದನ್ನೇ ತೋರಿಸಿ ನಮಗೆ ಫಸ್ಟು. ನೀವು ಯಾವ್ದಾರ ಒಟ್ಟು ಕೋರ್ಟಿಂದ ನಿಮಗೆ ಕೊಟ್ಟಾರ ಹೋದಿಲ್ಲ ಅದನ್ನೇ ಕೊಡ್ರಿ ಅಂತ ನಾವು ಕೇಳಿದ್ವಿ. ಆದರೂ ಮಾಡಲ್ಲ. ಕಡೆಗೆ ನಾವು ಇಲ್ಲ ಬಂದು ನಾಟಕ ಮಾಡಿದ್ವಿ. ಕಡೆಗೆ ನಮ್ಮ ಮನೆಯವರೆಲ್ಲ ಬಂದರು, JCB ಬಿಡ್ದಾಗ ಕೂತ್ಗಾಡ್ರಿ ಅಲ್ಲಿ ಅಂತ ಹೇಳಿ ಕೂರಿಸ್ತು. ಅವ್ರು ಹೆಂಗೆ ಹೊಡಿತಾರೆ ಹೊಡಿಲಿ, ಕೂತ್ಗಾಡ್ರಿ ಅಂತ ಕೂರಿಸ್ತು. ಕೂರಿಸಿ ಆದಮೇಲೆ ಅಷ್ಟ ಮೇಲೆ ಅವರು ನಮ್ಮನ್ನೆಲ್ಲ ಬಾರಮ್ಮ ನಿಮಗೇನು ಗೊತ್ತೈತಿ ಬಾ ಅಮ್ಮ ಅಂತ ರಟ್ಟೆನೆಲ್ಲ ಹಿಡಿದು ಎಳೆಯಕ್ಕೆ ಹೋಯ್ದ್ರು. ಅವ್ರು ಅದು ಫೋಟೋ ಹೊಡ್ಕೊಂಡಲ್ಲ, ಬಾಕಿ ಅದಲ್ಲ ಫೋಟೋ ಹೊಡೆದಾರ ಅದನ್ನ. ಆ ಬಿಜಿಯಾಗಿ ನಮ್ಮ ಫೋಟೋ ಹೊಡ್ಕೊಳಕ್ಕೆ ಆಗಲ್ಲ ನಮಗೆ ಆ ಇದರಲ್ಲಿ. ಅಷ್ಟ ಮೇಲೆ ನಾವು ಲಾಯರಿಗೆ ಫೋನ್ ಮಾಡಿದ ಮೇಲೆ ಲಾಯರ್ ಅವ್ರನ್ನ ರೇಂಜರಿಗೆ ಫೋನ್ ಮಾಡಿದ್ರು. ನೋಡಪ್ಪ ಅದನ್ನೇನು ಮುಟ್ಟಬೇಡ, ಕೋರ್ಟಿಂದ ಹಿಂಗೆ ಆರ್ಡ್ರ್ ಕೊಟ್ಟದಂತ ಯಾರು ಹೇಳಿದಾರು? ಕೊಟ್ಟಿಲ್ಲ ನಿಮಗೆ, ನೀವು ಯಾಕೆ ನಾಳೆ ಕೋರ್ಟ್ ಐತಿ, ನಾಳೆ ಹಿರಂಗಿ ಬರ್ರಿ ಅಂತ ಅವರು ಅಲ್ಲಿಂದ ಹೇಳಿದ ಮೇಲೆ ಹೊಂಟಿದ್ರು. ಹಂಗೆ ಆಗಿ ಅಲ್ಲಿ ಯಾರು ಮಾತಾಡ್ಕೊ ಬಂದು ಅತ್ತಾಗೆ ಅಲ್ಲಿ ತಗೊಂಡು ಹೋಗಿದ್ರು. ಅವರು ಅಲ್ಲಿ ತಗೊಂಡು ಹೋಗಿದ್ರು. ಕಡಿಕ ಇಲ್ಲಿ ಸರ್ ಅಲ್ಲಿಂದ ಕೋರ್ಟ್ ಆರ್ಡರ್ ಆಗಿದೆ ಅಂದ್ಮೇಲೆ ಗಿಡಕ್ಕೆ ಇಷ್ಟು ಹೋಗೋ ಬದಲು ಇಷ್ಟಾದ್ರೂ ಹೋಗ್ಲಿ, ಇಷ್ಟು ಉಳಿಲಿ, ಉಳಿದಾರು ಉಳಿಲಿ. ರೈತರಿಗೆ ಏನು ಗೊತ್ತಾಗ ಆರ್ಡರ್ ಆಗಿ ಮತ್ತೆ ಕೋರ್ಟಿಂದ ಆರ್ಡರ್ನ ಮುಗಿತಲ್ಲ. ಈಗ ಅಷ್ಟು ಹೋಗೋದು ಒಂದು ಅರ್ಧನರು ಉಳ್ಕೊಳ್ಳಿ ಅಂತ ಹೇಳಿ ಸರ್ ಇಲ್ಲಿಂದ ಮೇಲ್ ತಗೊಂಡು ಕೋರ್ಟಿಂದ ಆರ್ಡರ್ ಆಗಿದೆ ಇಲ್ಲಿಂದ ತಗೊಳ್ಳಿ ಮೇಲಕ್ಕೆ. ಇಲ್ಲಿಂದ ಅಲ್ಲ, ಸುಳ್ಳು ಹೇಳಿದ್ದಾರೆ, ಕೋರ್ಟಿಂದ ಆರ್ಡರ್ ಆಗಿದೆ. ಫಸ್ಟಿಗೆ ಗಿಡಕ್ಕಿತ್ತ ನೋಡಿ ಸರ್, ಅಲ್ಲಿಂದ ಹಿಂಗೆ ಸೀದಾ ಹೋಗ್ರಿ ಅಂತ ತೋರಿಸಿದ್ರು. ಅವನು ಅಷ್ಟ ಮೇಲೆ ನಾನು ಸೀದಾ ಒಯ್ದಿದ್ದೆ. ಅಷ್ಟ ಮೇಲೆ ಮತ್ತೆ ಫಾರೆಸ್ಟ್ರು ಬಂದು ನೀ ಹಂಗೆ ಯಾಕೆ ಹೋಯ್ದಪ್ಪ, ಇಲ್ಲಿ ಬಾ, ನಮಗೆ ಇದು ಚೆಕ್ ಬಂದು ಕರೆಕ್ಟಾಗಿರ್ಬೇಕು, ನಾವು ಕೋರ್ಟಿಗೆ ಹೆಂಗೆ ಸಲ್ಲಿಸೋದು, ಇಲ್ಲಿ ಬಾರಪ್ಪ ಅಂದರೆ ಮತ್ತೆ ವಾಪಸ್ ಹೋಗಿದ್ದ JCB ಅನ್ನು ತಗೊಬಂದು ಇಲ್ಲಿ ಕೊಡೋದು ಅವರು. ಹೋಟೆಲಿದೆ, ಅಲ್ಲಿದೆ, ಇಲ್ಲಿದೆ, ಆಮೇಲೆ ಅಂತೇಳಿ. ಈಗ ನಿಮ್ಮ ಗಮನಕ್ಕೆ ಏನಾಗಿ ಯಾವ ಥರ ಎಲ್ಲ ಬರ್ತಾ ಇರುತ್ತೆ ರೈತ ಮುಖಂಡರುಗಳು ಗಮನಕ್ಕೆ? ಇಲ್ಲ, ಅದು ಈ ಡಿಪಾರ್ಟ್ಮೆಂಟ್ನವ್ರು ಇದೇ ರೀತಿ ಮಧ್ಯಕ್ಕೆ ಬಂದು ಮಾಡ್ತಾರೆ. ಈಗ ನಮ್ಮ ರೈತರಲ್ಲಿ ಒಗ್ಗಟ್ಟಿಲ್ಲ. ರೈತರು ಹೆಂಗಂದರೆ ಈಗ ಅವ್ರದ್ದು ಬಂದಿದ್ದಿಲ್ಲ, ಅವ್ರದ್ದು ನಾವೆಂತ ಹೋಗೋದು ಅನ್ನೋದಕ್ಕಿದ್ದಾರೆ. ಎಲ್ಲ ಅವ್ರವ್ರೊಬ್ರಿಗೆ ಬಂದಾಗ ಮಾತ್ರ ನೋಡ್ತಾರೆ ಬಿಟ್ರೆ ಈಗ ಎಲ್ಲರಿಗೂ ಬರ್ತಿದ್ದು. ಯಾಕಂದರೆ ನಾವು ಯಾರು ಪಿತ್ರಾಳಿತ ಸುತ್ತಲ್ಲಿ ಯಾರೂ ಇಲ್ಲ. ಹಂಗಿದ್ದವಾಗ ರೈತರು ಅಂದಮೇಲೆ ಎಲ್ಲರಿಗೂ ಸ್ವಲ್ಪ ಹೊತ್ತುವರೆ ಬರ್ತಾ 5 ವರ್ಷನ 10 ವರ್ಷನ ಮಾಡ್ಕೊಂಡಿರ್ತಾರೆ. ಇವೆಲ್ಲ 90-95 ಆದವು. ಹಂಗಿದ್ದವಾಗ ಈಗ ಅವರು ಕೃಷಿನ ನಂಬ್ಕೊಂಡಿರೋದಕ್ಕೆ ಒಂದು ಬೆಳೆ ಮಾಡ್ಕೊಂಡಿರ್ತಾರೆ, ಆರ್ಥಿಕ ಬೆಳೆನೋ ಯಾವುದೋ ಒಂದು ಮಾಡಿರ್ತಾರೆ, ಆಹಾರ ಬೆಳೆ ಈಗಿನ ವಾತಾವರಣಕ್ಕೆ ನಡೆಯಲ್ಲ ಅಂತ. ಅಂಥದ್ರಲ್ಲಿ ಇವರು ಈ ರೀತಿ ಮಾಡಿಬಿಟ್ರೆ ರೈತರಲ್ಲಿ ಭಾರಿ ಆತಂಕ ಆಗುತ್ತೆ. 23 ಫಸ್ಟ್ ಬೆಳಗ್ಗೆ ಮಾರ್ನಿಂಗ್ ಒಂದು 7 ಗಂಟೆಗೆ ಬಂದಿದ್ರು. 7 ಗಂಟೆಗೆ ಬಂದು ಇಲ್ಲ ಕೋರ್ಟ್ ಆರ್ಡರ್ ಆಗಿದೆ, ಜಡ್ಜ್ ಹೇಳಿದ್ದಾರೆ, ಮೌಖಿಕವಾಗಿ ಹೇಳಿದ್ದಾರೆ, ಮಾಡ್ಕೊಂಡು ಬರಲಿಕ್ಕೆ ತೆರವು ಮಾಡ್ಕೊಂಡು ಬರ್ರಿ ಅಂತ ಹೇಳಿದರು. ಆಮೇಲೆ ನಾವು ಸರಿ ಮತ್ತೆ ಆಯ್ತಲ್ಲ ಎಲ್ಲದು, ಇನ್ನೇನು ಕೋರ್ಟಿಂದ ಆರ್ಡರ್ ಆಗಿದೆಯಲ್ಲ ಅಂತೇಳಿ ನಾವು ತಿರುಗಿ ಬೆಳಗ್ಗೆ ಫೈನ್ ಕಟ್ಟೋಣ ಅಂತ ಹೋದಿವಿ. 1000-2000 ಬರುತ್ತೆ ಅಂತ ಹೇಳಿದ್ರು. ಫೈನ್ ಕಟ್ಟೋಣ ಅಂತ ಹೋದಿವಿ. ಕೋರ್ಟಲ್ಲಿ ಕೇಳಿದಾಗ ಫೈನ್ ಕಟ್ತೀವಿ ಅಂದಾಗ ಯಾಕೆ ಫೈನ್ ಕಟ್ತೀವಿ, ಕಾರಣ ಏನು ಅಂದರು. ಇಲ್ಲ ಸರ್ ಮತ್ತೆ ನೀವೇ ಆರ್ಡರ್ ಮಾಡಿದ್ದೀರಂತಲ್ಲ, ಅದಕ್ಕೆ ನಾವು ಫೈನ್ ಕಟ್ಟೋಣ ಅಂತ ಬಂದ್ವಿ ಅನ್ನ. ಆಮೇಲೆ ಅವ್ರು ಜಡ್ಜ್ ಹೇಳಿದ್ರು, ಇಲ್ಲ ನಾನೇನು ಆರ್ಡರ್ ಮಾಡಿಲ್ಲಲ್ಲ, ನಾನು ಹೇಳಿದವ್ರು 1 ಎಕರೆ ಮೇಲೆ ಅವ್ರ ಅನುಭವದಲ್ಲಿರೋ 1 ಎಕರೆಗಿಂತ ಜಾಸ್ತಿ ಇದ್ರೆ ಮಾತ್ರ ತೆರವು ಮಾಡಿ ಅಂತ, ಅನುಭವದಲ್ಲಿರೋ 1 ಎಕರೆನೇ ತೆರವು ಮಾಡ್ಕೊಂಡು ಬನ್ನಿ ಅಂತ ಹೇಳಿರಲಿಲ್ಲ ಅಂತ ಅವ್ರು ಜಡ್ಜ್ ಹೇಳಿದ್ದು. ಆಮೇಲೆ ಅವರೇ ಫೋನ್ ಮಾಡಿದರು ಜಡ್ಜ್, ಅಲ್ಲಿ ನನಗೆ ಕೋರ್ಟಿಂದನೇ ಮಾಡಿಸಿ ನಿಲ್ಲಿಸಿದ್ರು ಅವರೇ. ಆಮೇಲೆ ಹಾಗೆ ಒಂದು ಅರ್ಧ ಗಂಟೆ ಇದೊಂದಿಷ್ಟು ಹೊಡಿತದಂಗೆ ನಿಲ್ಲಿಸಿದ್ರು. ಆಮೇಲೆ ಇವಾಗ ಏನು ಹೇಳ್ತಾರೆ ಅವ್ರು ಫಾರೆಸ್ಟ್ನರ್ ಅಂದರೆ, ನಮಗೆ ಮೇಲಧಿಕಾರಿಗಳಿಂದ ಅದೇನೋ 64 ಆ್ಯಕ್ಟ್ ಏನೋ ಪ್ರಕಾರ ನಮ್ಗೆ ಮೇಲ್ಗಡೆಯಿಂದ ಹೊಡೆಯೋಕೆ ಆರ್ಡ್ರ್ ಬಂದಿತ್ತು, ಹಾಗಾಗಿ ನಾವು ಹೊಡೆದಿದ್ದು ಅಂತೇನೋ ಹೇಳ್ತಿದ್ದಾರೆ ಅಂತ. ನೋಡ್ಬೇಕು ಇಷ್ಟು ಮೇಲೆ ಹೇಗಾಗುತ್ತೆ. ಫಸ್ಟಿಗೆ ಯಾವ ಕೋರ್ಟಿಂದ ಆಗಿದೆ ಅಂತ ಅವ್ರು ಹೇಳಿದ್ರು? ಸಾಗರ
ಸಿವಿಲ್ ಕೋರ್ಟಿಂದ. ಸಿವಿಲ್ ಕೋರ್ಟಿಂದ ಆಗಿದೆ ಅಂತ. ಓಕೆ ಓಕೆ. ಅದು ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತಲ್ಲ ಮುಂಚೆ, ಕೇಸ್ ನಡೀತಾ ಇತ್ತು. ಹಾಗೆ ಅವರು ಜಡ್ಜ್ ಹೇಳಿದಾರೆ ಅಂತ ಹೇಳಿದ್ರು. ಆಮೇಲೆ ಜಡ್ಜ್ ಕೇಳಿದ್ರೆ ಇಲ್ಲ ನಾನು. ಬಟ್ ಈಗ ನಿಮ್ದು ಈ ಕೇಸ್ ಯಾವ ಹಂತದಲ್ಲಿತ್ತು? ಅವ ಹಂಗೆ ನಡೀತಾ ಇತ್ತು, ಟ್ರಯಲ್ ನಡೀತಾ ಇತ್ತು. ಎಲ್ಲಿ ನಡೀತಿದೆ? ಸಾಗರದಲ್ಲೇ ನಡೀತಿದೆ. ಯಾವ ಹಾಕಿರೋದು ಇದು ಕೇಸು? ಇದು 2022 ಅಲ್ಲಿ ಅನ್ಸುತ್ತೆ. 22 ಅಲ್ಲಿ ಹಾಕಿದ್ರು. 22 ಅನ್ಸುತ್ತೆ. ಅದು ಈಗ ಅವರು ACF ಕೋರ್ಟು DCF ಕೋರ್ಟು ಆ ಥರ ಹಾಕಿರ್ಲಿಲ್ವಾ? ಓ, ನಿಮಗೆ ಖಾತೆ ಆಗಿತ್ತಾ? ಖಾತೆ ಇದೆ. ಈಗ ಇವ್ರು ಹಾಕಿರೋದು ಖಾತೆ ಆಗಿದೆ. ಇದು ಇದು ಖಾತೆ ಇರೋದಕ್ಕಾಗಿ ಈಗ ನಿಲ್ಸಿರೋದು. ಇಲ್ಲ ಅಂದಿದ್ರೆ ಅವಾಗಲೇ ಹೊಡ್ಕೊಂಡು ಹೋಗ್ಬಿಡ್ತೀವಿ. ಈಗ ನಮ್ಮ ತಂದೆಯವ್ರಿಗೆ 3 ಎಕರೆ ಮಂಜೂರಾತಿ ಆಗಿರೋದು ಒಟ್ಟು 1995ರಲ್ಲಿ. ಆ ಟೈಮಲ್ಲಿ 3 ಎಕರೆಲ್ಲಿ ಇವ್ರಿಗೆ 1 ಎಕರೆ, ಅವ್ರ ಅಣ್ಣ ತಮ್ಮದಿರಿಗೆ 1 ಎಕರೆ ಕೊಟ್ಟಿದ್ದಾರೆ. ಅದು ಭಾಗ ಅಲ್ಲಿದೆ, ಆ ಪಾರ್ಟ್ ಆ ಕಡೆ ಇದೆ. ಅದು 2 ಎಕರೆದು, 1 ಎಕರೆದು ಈ ಕಡೆ ಇದೆ. ನಾವು ಹೇಳ್ತೀರಿ ಇದು ಇದರಲ್ಲೇ ಆಗಿದ್ರೆ ಮುಂಚೆ ಅಂತದ್ದು ಅರಣ್ಯದೇ ಆಗಿದ್ರೆ ಇವ್ರು 4 ವರ್ಷ ತನಕ ಏನು ಟೈಮ್ ಕೊಟ್ಟರು, ಅವಾಗೇ ನಿಲ್ಸ್ಬೋಯ್ತಲ್ಲ. ಇಲ್ಲ ಇದು ಅರಣ್ಯಕ್ಕೆ ಸೇರಿದ್ದು ಹಾಕ್ಬಿಡ್ರಿ ಅಂತ ಅವಾಗೇ ನಿಲ್ಸ್ಬೋಯ್ತು. ಗಿಡ ಬೆಳೆದು ಕೊನೆ ಫಸಲು ಬರೋ ಟೈಮಲ್ಲಿ ಇವ್ರು ಇವಾಗ ಮಾಡ್ಕೊಂಡ್ಮೇಲೆ ನಮ್ದು 1 ಎಕರೆಲಿ ಅದು ಹುಡ್ಕೊಟ್ರೆ ಆಯ್ತು. ಅವರು ಪ್ರಾಣಿ ಎಲ್ಲ ಅದಾವ ಸರ್. ನಮ್ಮ ಪೊಲೀಸ್ ಸ್ಟೇಷನಿಗೆ ಹೋದ್ರಿ ನ್ಯಾಯ ಕೇಳಕ್ಕೆ? ಅದೇ ಹೇಳಿ, ಯಾಕೆ ಹೋಗ್ಬೇಕಾಯ್ತು? ಪೊಲೀಸ್ ಸ್ಟೇಷನ್ಗೆ ನಾವು ಅಲ್ಲಿ ಇದನ್ನ ಒತ್ತುವರಿ ಮಾಡಿದ್ಮೇಲೆ ಕೋರ್ಟ್ಗೆ ಹೋದ್ವಲ್ಲ ಸರ್. ಕೋರ್ಟ್ಗೆ ಹೋದಾಗ ಅಲ್ಲಿ ನಮಗೆ ಏನಾಯ್ತು, ನಾವು ಅವತ್ತು ಕರೆಂಟ್ ಇರಲ್ಲ. ಕರೆಂಟ್ ಇರೋದ್ರಿಂದ ನಾವು ಈ ಫೋಟೋ ಹೊಡ್ಕೋದು ತೆಗ್ಸಿ ಬರೋಕ್ಕಾಗಲ್ಲ ನಮಗೆ. ಅಷ್ಟ ಮೇಲೆ ತೆಗ್ಸಿ ಬಂದರು ಅವರು. ನಮ್ಮ ಹುಡುಗನ ಹೋಗಿ ತೆಗ್ಸಿ ಬಂದ್ಮೇಲೆ ಅದನ್ನ ಕೋರ್ಟಿಗೆ ಕೊಟ್ಟು, ಕೋರ್ಟ್ನ ಜಡ್ಜ್ ಎಲ್ಲ ನೋಡಿದ್ರು. ಅದನ್ನ ನೋಡಿದ ತಕ್ಷಣ ಕಡೆಗೆ ಅವರು RF ಫೋನ್ ಮಾಡಪ್ಪ ಅಂತ ಅಂದರು. ಜಡ್ಜ್ಗಳಿಗೆ ಅವರೇ ಹೇಳಿದರು. ಕಡೆಗೆ ಅವರು RF ಫೋನ್ ಮಾಡಿದ್ರು. ನಾವು 7 ಗಂಟೆ ತನಕ ಕಾದ್ನು ಸರ್. ಅವತ್ತು ಎಲ್ಲಿ ಕೋರ್ಟ್ನಾಗ ಬರ್ತಾರಂತಲೇ, ಅವ್ರು ಯಾರೂ ಬರಲ್ಲ. ಅಷ್ಟ ಮೇಲೆ ಅವ್ರು ನೀವು ಕೇಸು ಕೊಡ್ರಿ ಅಂತ ಅವರೇ ಹೇಳಿದ್ರು. ಕೇಸ್ ಕೊಟ್ಟು ನಾವು ಪೊಲೀಸ್ ಸ್ಟೇಷನಲ್ಲಿ ಏನಾಯ್ತು? ಇಲ್ಲಿ ನಾವು ಅಲ್ಲಿ ಕೋರ್ಟ್ನಾಗ ತಗೋತಾರೆ, ನೀವು ಅಲ್ಲೇ ಕೊಡ್ರಿ. ಅಧಿಕಾರಿಗಳು ಬಂದು ನೋಡ್ಕೊಯ್ಯ. ಬಂದು ಏನು ಹೇಳಿದ್ರು ಅಲ್ಲಿ ನೀವು ಕೋರ್ಟ್ನಾಗ ಕೊಡ್ಬೇಕು. ಅಲ್ಲ, ಸ್ಟೇಟ್ಮೆಂಟ್ ಏನು ಕೊಟ್ಟಿರ ಅಂತ ಏನಾದ್ರು ಹೇಳಿದ್ರು ನಿಮಗೆ? ಅದೇ ಹೇಳಿದ್ನಲ್ಲ, 64 ಆಕ್ಟ್, ಆ ಆಕ್ಟ್ ಮೇಲೆ ಹೊಡೆದಿರೋದು. ಮತ್ತೆ ನಾವು ಅವೆಲ್ಲ ಕೇಳಿದ್ವಿ ನಾವು. ಮತ್ತೆ ನೀವು ಇದರಿಂದ ಆರ್ಡರ್ ಆಗಿದೆ ಅಂತಲ್ಲ ಹೇಗೆ ಹೇಳಿದ್ರಿ, ಹೇಗೆ ಆರ್ಡರ್ ಮಾಡಿದ್ರಿ, ನಿಮಗೆ ಕೊಟ್ಟಿಲ್ಲ ಅಂತಲ್ಲ ಆರ್ಡರ್, ಮತ್ತೆ ಹೇಗೆ ಅಂದ್ವಿ. ಅದು ಆಮೇಲೆ ಹಾಗೆ ಹೀಗೆ ಕತೆ ಹೇಳಿ ಆಮೇಲೆ 64 ಆಕ್ಟ್ ಪ್ರಕಾರ ಹೊಡೆದಿದ್ ನಾವು ಅಂತ ಹೇಳಿದ್ರು. ಈಗ 1 ಪಟ್ ಟ್ರಂಚ್ ಹೊಡೆದ್ಮೇಲೆ ಅದು ಮಧ್ಯೆ ಗದ್ದೆ ಹೊಂಚಿ ಬಂದು ಹೊಡಿತಾರಲ್ಲ ಸರ್. ಕೊಟ್ಟು ಹೊಡ್ತೀವಿ ಸರ್. 2 ವರ್ಷದಲ್ಲಿ ಆಗ್ತೈತೆ ಎಲ್ಲ. ಹೌದು. 2 ಲೈನ್ ಹೊಡಿ ಸರ್. 2 ಲೈನ್ ಹೋಯ್ತು. ಅವ್ರಿಗೆ ಬೇಸಿಗೆ ಓಡಾಡಕ್ಕೆ ಬೇಕು, ಟ್ರಂಚಿ ಬೇಕು, ಮತ್ತೆ ಮಣ್ಣಕ್ಕೆ ಹೋಗ್ಬೇಕಲ್ಲ. ನಾನು ಹಂಗೆ ತಗೊಂಡು ಸರ್, ಹಂಗೆ ತೋರಿಸಿದ್ರು, ಹಂಗೆ ತಗೊಂಡಿದ್ದೆ. ಅಲ್ಲಿ ತಗೊಂಡು ಹೋಗಿದ್ದೆ ಸರ್. ಅಲ್ಲಿ ತಗೊಂಡು ಹೋಗಿದ್ ನಾನು ಮತ್ತೆ ವಾಪಸ್ ತಗೊಂಡ್ರು. ಮತ್ತೆ ಹಂಗೆ ಬರೋದನ್ನ ಮತ್ತೆ ಹಿಂಗೆ ತಗೊಂಡ್ರು. ಅಲ್ಲಿಂದ ಹಿಂಗ್ ಒಯ್ಯಿರಿ ಅಂತ ಇದ್ ಮಾಡಿದ್ವು. ಹಿಂಗ್ ಒಯ್ತಾ ಇದ್ರು. ಫಾರೆಸ್ಟರ್ ಬಂದು ಅಷ್ಟ ಮೇಲೆ ಅಲ್ಲಿ ಒಯ್ದು. ನೀವು ಕೋರ್ಟ್ ಆರ್ಡ್ರೆ ಹಿಂಗಿದೆ, ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಹಿಂಗ ಅಂದಿದ್ದೀರಿ. ಕೋರ್ಟ್ ಆರ್ಡರ್ ಆಯ್ತಂದ್ರೆ ನಾವು ಅದು ಕೊಡ್ಲಿಲ್ಲಬೇಕು. ಇದೊಂದು ಲೈನ್ ಉಳಿಲಿ ಅಂತ ಭಾಳ ಅದಕ್ಕೆ ಇದನ್ನ ಕೇಳ್ತೀನಿ. ಆದ್ರೂ ಅವ್ರು ಕೇಳಲ್ಲ. ಆದ್ರೂ ನಿಮಗೆಲ್ಲ ಕ್ರಾಸ್ ಕ್ವಶನ್ ಮಾಡಿದಿರಲ್ಲ, ಹೆಂಗ್ ಸಾಧ್ಯ ಆಯ್ತು? ಅಲ್ಲ ಸರ್, ಮತ್ತೆ ಜಮೀನು ಈಗ ಅವ್ರು ಹೊಡಿತಾ ಇದ್ರೆ ನಾವು ಸುಳ್ಳು ಮತ್ತೆ ಹೇಳಕ್ ಬರೋದಲ್ಲ. 23ಕ್ಕೆ ಅವ್ರು ಬಂದು ಅಟ್ಯಾಕ್ ಮಾಡಿರೋದು, 20ಕ್ಕೂ ಕೋರ್ಟ್ ಇತ್ತು ನಮಗೆ. ಓ ಹೌದಾ, ಹಂಗಾಗಿ ನಿಮಗೆ ಈಸಿ ಆಯ್ತು ಅಂತ ಅಲ್ಲೇ ಕೇಳ್ಬಿಟ್ರಿ? ಹಂಗಾಗಿ ಈಸಿ ಆಯ್ತು ನಮಗೆ ಅಲ್ಲಿ. ಆಮೇಲೆ 25ಕ್ಕೆ ಅಂದ್ರೆ ಇವ್ರು ಕೋರ್ಟಿಗೆ ಸಬ್ಮಿಟ್ ಮಾಡಕ್ಕೋಸ್ಕರ ಒಂದ್ 2-3 ದಿನ ಮೊದ್ಲೇ ಹೊಡೆದಿದ್ರ ಅಂತ? ಒಂದಿನ ಅಷ್ಟೇ ಸರ್. ಕೇಳಿದಾಗೆಲ್ಲ ಹಾಗೆ ಹೇಳೋದು, ಕೋರ್ಟಲ್ಲಿ ನಮಗೆ ಆರ್ಡರ್ ಆಗಿದೆ, ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ಲೇಬೇಕು. ಕೋರ್ಟಿನ ಆರ್ಡರ್ ಆಗಿಲ್ಲ ಅಷ್ಟೇ. ಹೇಳಿದ್ರಲ್ಲ ಸರ್, ನಾವು ಯಾವಾಗ ಇದನ್ನು ಕೊಟ್ಟಿಲ್ಲ, ನೀವು ಹೆಂಗೆ ತೊಡಗಿಸ್ತೀರಿ? ಜಡ್ಜೆ ಕೇಳಿದ್ರು, ನೀವು ಬಿಡಲ್ಲ ರೈತರು, ಹೆಂಗ್ ಬಿಟ್ರೆ ಅವ್ರಿಗೆ ಅಷ್ಟು ಈಸಿಯಾಗಿ ಅಂದ್ರೆ. 1 ಎಕರೆ ಮೇಲ್ಪಟ್ಟು ಒಂದೇ ಗಿಡ ಬಂದ್ರು ನಾ ಕಿತ್ಕೊತೀನಿ ಅಂತ ನಾ ಹೇಳಿದ್ದು ಹೌದು. ಈಗ ನನ್ನ ತಲಕಟ್ಟಿಗೆ ಒತ್ತುವರಿ ಇದ್ರೆ ಬಿಡ್ಕೊಡೋ ಸಹಜನೆ. ಯಾರಾದ್ರೂ ಹೇಳ್ತಾರಲ್ಲ ಸರ್, ನನ್ನ ತಲಕಟ್ಟಿ ಏನೋ ಹೆಚ್ಚುವರಿ ಜಾಸ್ತಿ ಇದ್ರೆ ಬಿಡ್ಕೊಡ್ತೀನಿ ಅಂತ ಯಾರು ಹೇಳ್ತಾರೆ. ಇವ್ ಹೋಗಿ ಅಲ್ಲಿಂದ ಅದು ನಿಂದು ಇದು ಅಲ್ಲ ಅಂತ ಅಂದ್ರೆ ಅದ್ಯಾರು? ಅದು ಅವ್ರು ಬಿಡ್ಬೇಕಲ್ಲ. ಅವ್ರು ಬಿಡ್ಬೇಕಲ್ಲ. ಮೇಲ್ಗಡೆ ಎಲ್ಲ ಕಾಡ್ ಇದೆಯಾ ಅದು?
ಅಲ್ಲಿ ಅದು ಇಲ್ವಾ ಅಲ್ಲ ಸರ್, ಇದು ಬ್ಯಾನ ಮಾಡಿದ್ದು. ಇಲ್ಲೊಂದು ದೇವ್ರ ಐತಿ ಇಲ್ಲಿ. ಹೇಗೆ ಅಂದ್ರೆ ಈಗ 24 ಕೋರ್ಟ್ ಇತ್ತು ನಮ್ದು. 23ಕ್ಕೆ ಅವ್ರು ಬಂದು ನಮಗೆ ಕೋರ್ಟಿಂದಾನೆ ಆರ್ಡರ್ ಆಗಿದೆ, ಮೌಖಿಕೂ ಆರ್ಡರ್ ಆಗಿದೆ, ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಲೇಬೇಕು ಇದನ್ನ ಹೊಡ್ಕೊಂಡು ಹೋಗಿ, ಇಲ್ಲ ನಮ್ಮ ಮೇಲೆ ಮತ್ತೆ ಕೇಸ್ ಆಗತ್ತೆ, ನಮ್ಮ ಮೇಲೆ ಕಂಪ್ಲೇಂಟ್ ಆಗತ್ತೆ, ರೈಸ್ ಆಗ್ತಾರೆ ಸುಮ್ಮನೆ ಅಂತೇಳಿ ಒತ್ತುವರಿ ಮಾಡ್ಲಿಕ್ಕೆ ಬಂದರು. ಅಂದರೆ ತಿರುಗಿ ಬೆಳೆ ಕೋರ್ಟ್ ಇರೋದಕ್ಕಾಗಿ ಬಂದಿರೋದು ಅವರು. ಅಂದರೆ ಲಾಸ್ಟ್ ಟೈಮು ಹಾಗೆ ಲಾಸ್ಟ್ ಮಂತ್ ಜನವರಿ ಟೈಮಲ್ಲಿ 8ನೇ ತಾರೀಕು ಕೋರ್ಟ್ ಇದ್ರೆ 7ನೇ ತಾರೀಕು ಅವಾಗ ಹೀಗೆ ಬಂದಿದ್ರು ಅವರು ಒಂದು ಲಾಸ್ಟ್ ಟೈಮಲ್ಲಿ. ಅವಾಗ ನಿಲ್ಸಿದ್ದೀವಿ, ಅಂದರೆ MLA ಅವ್ರಿಗೆ ಫೋನ್ ಮಾಡಿ ಸ್ವಲ್ಪ ನಿಲ್ಸಿದ್ದೀವಿ, ನಿಂತಿತ್ತು ಅವಾಗ. ಮತ್ತೆ ಇವರು MLA ಹತ್ರನೂ ಹೋಗಿ MLA ಹತ್ರನೂ ಹಾಗೆ ಹೇಳಿದಾರಂತೆ, ಮೌಖಿಕಕ್ಕೆ ಆರ್ಡರ್ ಆಗಿದೆ ಹಾಗಾಗಿ ನಾವು ಒತ್ತುವರಿ ಮಾಡಲೇಬೇಕು ಅಂತ ಹೇಳಿದಾರಂತೆ. ಅವ್ರು ಮತ್ತೆ MLA ಅವರು ಹಾಗೆ ಹೇಳಿದ್ರು, ಮೌಖಿಕ ಮತ್ತು ಕೋರ್ಟಿಂದ ಆರ್ಡರ್ ಆದ್ಮೇಲೆ ನಮ್ಮ ಕೈಯಲ್ಲಿ ಏನೂ ಆಗಲ್ಲ, ಕೋರ್ಟಿಗೆ ಹೋದ್ಮೇಲೆ ಮುಗಿತದು, ಈ ಕೋರ್ಟಲ್ಲೇ ಮಾತಾಡ್ಕೋಬೇಕು ಅಂತ ಹೇಳಿದಾರಂತೆ MLA ಅವ್ರೇನೋ. ಹಾಗಾಗಿ ಅವ್ರು ಬಂದಮೇಲೆ ಅದೇ ತಿರುಗಿ ಬೆಳೆ ಕೋರ್ಟ್ ಇರೋದಕ್ಕೆ ಅವತ್ತು ಬಂದು ಸಬ್ಮಿಟ್ ಮಾಡೋ ಲಾಯರ್ ಜಡ್ಜ್ನ ಕೇಳಿದರೆ, ಇಲ್ಲ ನಾನೇನೋ ಆರ್ಡರ್ ಮಾಡಿಲ್ಲ ಮೌಖಿಕವಾಗಿ, ಮೌಖಿಕ ಹೇಳಿದ್ರೆ ಏನಾದ್ರು ಲೆಟರ್ ಬರ್ಕೊಟ್ಟಿದ್ದೆ ನಾನು ಅಂತ. ಅವ್ರು ಅನುಭೋಗದಲ್ಲಿರೋ 1 ಎಕರೆ ಬಿಟ್ಟು ಜಾಸ್ತಿ ಇದ್ರೆ ಒತ್ತುವರಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದು. ಅವ್ರು ಅನುಭೋಗದಲ್ಲಿರೋ 1 ಎಕರೆನೇ ಒತ್ತುವರಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿಲ್ಲ ನಾನು. ಆಮೇಲೆ ಅವಾಗ ಕ್ಲಾರಿಟಿ ಸಿಕ್ತು ನಮಗೊಂದು, ಇಲ್ಲ ಇಲ್ಲಿ ಏನೋ ಆಗಿದೆ, ಸಮಸ್ಯೆ ಆಗಿದೆ. ಹಾಗೆ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗಿದ್ದು. ತಿರುಗಿ ಅಂದರೆ ಅವರೇ ರಾಂಗ್ ರೂಟಲ್ಲಿ ಹೋಗಿದ್ದಾರೆ, ಗೌರ್ಮೆಂಟ್ ಇವ್ರು ಹಾಕೊಂಡೇ ರಾಂಗ್ ರೂಟಲ್ಲಿ ಹೋಗಿದ್ದಾರೆ. ನಮ್ಮ ಹತ್ರ ಎಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇದ್ರು ಅವ್ರು ನಮ್ಮ ಸರಿ ಮಾಡಕ್ಕೆ ಬಿಡ್ತಿಲ್ಲಲ್ಲ, ಅದಕ್ಕಾಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದು ನಾವು.